ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಅದೇ ಮಸಾಲಾ ಪಡ್ಡು ಹೇಗ್ ಮಾಡೋದು ಅಂತ ತೋರಿಸ್ತೀವಿ, ಬನ್ನಿ. ಸೊ ಈ ರೆಸಿಪಿನ ನಿಮ್ಮ ಮನೇಲಿರೋ ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ. ಯಾಕಂದ್ರೆ ಮಾಮೂಲಿ ಒಗ್ಗರಣೆ ಪಡ್ಡು ತಿಂದು ಎಲ್ಲರಿಗೂ ಬೇಜಾರಾಗಿರುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಹಾಗೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಅಮ್ಮ, ಇವಾಗ ಮಸಾಲಾ ಪಡ್ಡು ಮಾಡೋಣ. ಅದಕ್ಕೆ ಸ್ವಲ್ಪ ಒಂದ್ 4-5 ಹಸಿಮೆಣಸಿನಕಾಯಿ, ಜೀರಿಗೆ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟನ್ನು ರುಬ್ಕೊಂಡ್ಬಿಟ್ಟು ಪೊಡ್ಡಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸರಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋದು. ಸ್ವಲ್ಪ ಕಾಯಿ ಹಾಕ್ಬಿಟ್ಟು, ನಾನು ಹೇಳೋದು ಮತ್ತೆ ಸ್ವಲ್ಪ ಕಾಯಿನ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ. ಇದನ್ನ ನೈಸಿಗೆ ರುಬ್ಕೊಂಡಿದ್ದೀನಿ. ಈ ಪೊಡ್ಡಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಮಕ್ಳಿಗೂ ತುಂಬಾ ತಿನ್ಲಿಕ್ಕೆ ಅಟ್ರಾಕ್ಟಿವ್ ಆಗಿರುತ್ತಲ್ಲ, ಗ್ರೀನ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಮಾಮೂಲಿ ಈರುಳ್ಳಿ, ಕೊತ್ತಂಬರಿ, ಮೆಣಸಿನಕಾಯಿ ಹಾಕೊಂಡು ಮಾಡ್ಕೊಳ್ಳೋದು ಅದೊಂಥರ. ಇದು ಮಸಾಲ ಪಡ್ಡು ಒಂದೇ ತರ ತಿಂದು ಬೋರ್ ಆಗಿರುತ್ತಲ್ಲ, ಚೇಂಜ್ ಚೆನ್ನಾಗಿರುತ್ತೆ. ಆಯ್ತು, ಪೊಡ್ಡಿನ ಮಸಾಲೆ. ಒಗ್ಗರಣೆನೂ ಬೈ ಚಾನ್ಸ್ ಹಾಕೊಂಡ್ರು ಹಾಕೋಬಹುದು. ಹಿಂಗೆ ಚೆನ್ನಾಗಿರುತ್ತೆ. ಸರಿ. ಈಗ ಪೊಡ್ಡು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಿದೆ ಎಲ್ಲಾನು. ಚೆನ್ನಾಗಿ. ಇವಾಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಪುಡ್ಡಿಗೆ ಸ್ವಲ್ಪ ಕಾಯಿ, ಕಡಲೆ, ಸ್ವಲ್ಪ ಹುಣಸೆ ಹಣ್ಣು, ಮೆಣಸಿನಕಾಯಿ ಹುರಿದಿರೋದು ಚಟ್ನಿಗೆ. ಹಂಗೂ ಹಸಿ ಹಾಕೋಬಹುದಲ್ಲ? ಹಾಕ್ತಾರೆ. ನನ್ಗೆ ಅದೇನು ಅಭ್ಯಾಸ, ಹುರಿದ್ಬಿಟ್ಟು ಹಾಕೊಳ್ಳೋದು. ಕೊತ್ತಂಬರಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಚಟ್ನಿ ಮಾಡ್ಕೊ. ಕಾಯಿ ರೆಡಿ ಆಯ್ತು. ಕಾಯಿ ಚಟ್ನಿ ರೆಡಿ ಆಯ್ತು. ಸರಿ. ಬಿಸಿ ಬಿಸಿ ಮಸಾಲ ಪಡ್ಡು ರೆಡಿ ಆಯ್ತು. ಸಖತ್ತಾಗಿ ಬಂದಿದೆ ಅಮ್ಮ, ಚೆನ್ನಾಗಿ. ಮಸಾಲ ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಧನ್ಯವಾದಗಳು.